ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಾತ್ವಿಕ್ ಫ್ಯಾಷನ್ ಸ್ಯಾರಿ ಕುಚ್ಚು ಲೋಕ. ಇವತ್ತೊಂದು ಒಳ್ಳೆ ಸೂಪರ್ ಆಗಿರೋ ಡಿಸೈನನ್ನು ನೋಡೋಣ. ಇದು ಬ್ರೈಡಲ್ ಅನ್ಬೋದು, ಬ್ರೈಡಲ್ ಡಿಸೈನ್. ಇದಕ್ಕೆ ನಾನು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಫ್ಲವರ್ ಟೈಪ್ ಇರುವಂಥ ಬೀಡ್ಸನ್ನು ತೊಗೊಂಡಿದ್ದೀನಿ. ಬಿಗ್ ಫ್ಲವರ್ ಬೀಡ್ಸ್ ಆ್ಯಂಡ್ ರೌಂಡ್ ಬೀಡ್ಸ್, ಸ್ಮಾಲ್ ರೌಂಡ್ ಬೀಡ್ಸ್ ಮತ್ತು 6 ಎಳೆ ದಾರ ಮತ್ತು ತುಲಿಪ್ ನೀಡಲ್ 0.75 mm. ಸ್ಟಾರ್ಟ್ ಮಾಡೋಣ. ನೋಡಿ, 6 ಎಳೆ ದಾರನ ತಗೊಂಡು ಸೀರೆ ಅಂಚಿಗೆ ಸೇರಿಸಬೇಕು. ಸೀರೆ ಅಂಚಲ್ಲಿ ಫಸ್ಟ್ ಅದನ್ನು ಲಾಕ್ ಮಾಡಿ. ನೋಡಿ, ದಾರ ನೀಟಾಗಿ ಸಲೀಸಾಗಿ ಹಿಂದೆ ಮುಂದೆ ಜರುಗಬೇಕು, ಆವಾಗ ಅದು ಕರೆಕ್ಟಾಗಿರುತ್ತೆ. ಲಾಕ್ ಮಾಡಿ ಫ್ರೆಂಡ್ಸ್. ಒಂದು ಲಾಕ್ ಆದರೂ ಹಾಕ್ಬೋದು, ಬಟ್ ನಾನಿಲ್ಲಿ 2 ಲಾಕ್ ಹಾಕ್ತಾಯಿದ್ದೀನಿ. 2 ಲಾಕ್ನ ಹಾಕಿ ಲಾಕ್ ಮಾಡಿ. ಸೊ ಇದು ಸೇಫ್ಟಿ ಪರ್ಪಸ್ಗೆ. ಸೊ 2 ಲಾಕ್ ಹಾಕಿದ್ದೀನಿ. ಇಲ್ಲಿ ಸ್ಮಾಲ್ ರೌಂಡ್ ಬೀಡ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಇಲ್ಲಾಂದರೆ ಸಿಂಕ್ ಆಗಿಬಿಡುತ್ತೆ, ಒಂಥರ ಬಟ್ಟೆ ಎಲ್ಲ ಮುದ್ರಕೊಂಡಂಗಾಗುತ್ತೆ. ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಿ. ನೋಡಿ, ಈ ಥರ ಫಸ್ಟ್ ಲಾಕ್ ಮಾಡಿ. ಆಮೇಲೆ 3 ಚೈನ್ ಹಾಕಿ ಮತ್ತು ಬಟ್ಟೆಗೆ ಲಾಕ್ ಮಾಡಿ. ಮತ್ತು ಇಲ್ಲಿ ನಾನು ಫ್ಲವರ್ ಬೀಡನ್ನ ತೊಗೊಳ್ತೀನಿ, ದೊಡ್ಡ ಫ್ಲವರ್ ಬೀಡು ಇಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ನೀವು ಯಾವುದಾದ್ರೂ ತೊಗೊಳ್ಳಿ, ಸ್ವಲ್ಪ ದೊಡ್ಡದಿರಲಿ. ದೊಡ್ಡ ಬೀಡ್ ಹಾಕಿದ್ರೆ ಇದಕ್ಕೆ ಡಿಸೈನ್ ಚೆನ್ನಾಗಿ ಬರುತ್ತೆ. ಸ್ಮಾಲ್ ಬೀಡು, ರೌಂಡ್ ಬೀಡ್ ಇರಬೇಕು. ಬಟ್ ಬಿಗ್ ಬೀಡು ಇಲ್ಲ ಡ್ರಮ್ ಬೀಡ್ ಆದರೂ ಯೂಸ್ ಮಾಡಿ, ಫ್ಲವರ್ ಬೀಡ್ ಆದರೂ ಯೂಸ್ ಮಾಡಿ, ಬಟ್ ಬಿಗ್ ಒನ್ ಹಾಕ್ಕೊಳ್ಳಿ. ಸೊ ಬೀಡ್ ಲಾಕ್ ಮಾಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಮಾಡಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ಸ್, 1 2 3 ಚೈನ್ ಹಾಕಿದ್ದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ದೊಡ್ಡ ಬೀಡ್ ಆ ಕಡೆ ಈ ಕಡೆ ಫ್ರೆಂಡ್ಸ್ 3 ಚೈನ್ಸ್ ಇರಬೇಕು, ಅದು ನೋಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಸ್ಮಾಲ್ ಬೀಡ್ ರೌಂಡ್ ಬೀಡ್ ತೊಗೊಳ್ಳಿ, ಬೀಡ್ ಲಾಕ್ ಮತ್ತು ಬಟ್ಟೆಗೆ ಲಾಕ್ ಮಾಡಿ. ನೋಡಿ, ಇಷ್ಟೇ ಫ್ರೆಂಡ್ಸ್. ಮತ್ತು 3 ಚೈನ್ಸ್ ಹಾಕಿ ಮತ್ತೆ ಲಾಕ್ ಮಾಡಿ. ಮತ್ತು ಬಿಗ್ ಬೀಡ್ ಹಾಕ್ಬೇಕಿಲ್ಲಿ, ಬಿಗ್ ಬೀಡ್ ಹಾಕೋಣ. ನೋಡಿ, ಇಲ್ಲಿ ಬಿಗ್ ಬೀಡ್ ಹಾಕಿ ಬೀಡ್ ಲಾಕ್ ಮತ್ತು ಬಟ್ಟೆಗೆ ಲಾಕ್. ಮಾಡಿ. ಮತ್ತು ಇಲ್ಲಿಂದ 3 ಚೈನ್ಸ್ನ ಕಂಟಿನ್ಯೂ ಮಾಡಬೇಕು. ನೋಡಿ, ಈ ಥರ ಸ್ಮಾಲ್ ಬೀಡ್ ಮತ್ತು 3 ಚೈನ್ಸ್, ಬಿಗ್ ಬೀಡ್ ಲಾಕ್ ಮತ್ತು ಸ್ಮಾಲ್ ಚೈನ್ ಮತ್ತು ಬಿಗ್ ಬೀಡ್ ಮತ್ತು 3 ಚೈನ್ಸ್, ಬಟ್ಟೆಗೆ ಲಾಕ್. ಹೀಗೆ ನಾವು ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ಬಂದಿದ್ದೀನಿ. ಇಲ್ಲಿ 3 ನಾನು ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ, 3 ಸ್ಮಾಲ್ ಬೀಡನ್ನ ಹಾಕಿದ್ದೀನಿ. ಸೊ ಈ ಥರ ನೀವು ಸೀರೆ ಫುಲ್ ಕಂಟಿನ್ಯೂ ಮಾಡಿ. ಸೊ ಲಾಸ್ಟಲ್ಲಿ ನಾವು ಬೀಡ್ ಲಾಕೇ ಮಾಡಬೇಕು, ಯಾಕಂದರೆ ಫಸ್ಟ್ ಬೀಡ್ ಲಾಕ್ ಮಾಡಿದ್ವಿ ಅಲ್ವಾ. ಸೊ ಲಾಸ್ಟ್ ಎಂಡಿಂಗ್ ಕೂಡ ಬೀಡ್ ಲಾಕಲ್ಲಿ ಕ್ಲೋಸ್ ಮಾಡಬೇಕು. ಸೊ ಬೀಡ್ ಹಾಕಿ ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 4 ಸ್ಮಾಲ್ ಬೀಡ್ಸ್ ಆ್ಯಂಡ್ 3 ಫ್ಲವರ್ ಬೀಡ್ಸ್ ಹಾಕಿದ್ದೀನಿ. ಈ ಡಿಸೈನ್ಗೆ ನೀವು ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಫ್ಲವರ್ ಬೀಡ್ಸು ಮತ್ತು ರೌಂಡ್ ಬೀಡ್ಸ್ನ ಪರ್ಚೇಸ್ ಮಾಡಿಟ್ಕೊಳ್ಳಿ. ನೋಡಿ, ಲಾಸ್ಟಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿ ತೆಗಿತಾಯಿದ್ದೀನಿ. ಗಂಟು ಹಾಕಿ ಕಟ್ ಮಾಡ್ತೀನಿ, ಎಕ್ಸ್ಟ್ರಾ ಇರೋ ದಾರನ ತೆಗಿತೀನಿ. ಸೊ ಇದನ್ನು ಮತ್ತೆ ನೀವು ಗಂಟು ಹಾಕಬೇಕು ಫ್ರೆಂಡ್ಸ್, ಹಂಗೆ ಬಿಟ್ಟರೆ ಅದು ಲೂಸ್ ಆಗಿ ಮತ್ತೆ ಬಿಚ್ಚೋಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ ಡಿಸೈನ್.
ಸೊ ಇದು ಫಸ್ಟ್ ಸ್ಟೆಪ್ ಡಿಸೈನ್. ನೀವು ಇದಕ್ಕೆ ಬೇಕಂದರೆ ಕುಚ್ಚು ಕಟ್ಬೋದು, ಬಟ್ ಇದು ಸಿಂಪಲಾಗಿ ಕಾಣುತ್ತೆ. ನಾನು ಸೆಕೆಂಡ್ ಸ್ಟೆಪ್ನ ತೋರಿಸ್ಕೊಡ್ತೀನಿ. ಇದಕ್ಕೆ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕಂದರೆ ಅದೇ ಕಲರ್ ದಾರದಲ್ಲಿ ಹಾಕ್ಬೋದು, ಬಟ್ ನಾನು ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ದಾರನ ಒಳಗಡೆ ತಂದು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ದಾರನ ತಂದು ಲಾಕ್ ಮಾಡಿ ಫ್ರೆಂಡ್ಸ್. ಸೊ ಲಾಕ್ ಆಯಿತು. ಮತ್ತು ಇನ್ನೊಂದು ಲಾಕ್ ಬೇಕಂದ್ರೆ ಮಾಡ್ಕೋಬೋದು, ಬಟ್ ನನಗೆ ಅದು ಅವಶ್ಯಕತೆ ಕಾಣಿಸ್ಲಿಲ್ಲ. ಸೊ ಬೀಡ್ ಹಿಂದೆ ಇರೋ ದಾರಕ್ಕೆ ಸೆಕೆಂಡ್ ಸ್ಟೆಪ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ಚೈನುಗಳನ್ನ ಹಾಕಬೇಕು, ದಾರದ ಒಳಗಡೆ ಚೈನ್ ಹಾಕಬೇಕು ಫ್ರೆಂಡ್ಸ್. ನೋಡಿ, ದಾರದ ಒಳಗಡೆ ಹೋಗಿ ದಾರ ತಂದು ನೋಡಿ, ದಾರ ತಂದು ಒಳಗಡೆ ಹಾಕಿ ಲಾಕ್ ಮಾಡಬೇಕು. ಸೊ 2 ದಾರ ಇರುತ್ತೆ ನೋಡಿ, ಇನ್ನೊಮ್ಮೆ ತೋರಿಸ್ತೀನಿ. ಅದ್ರೊಳಗಡೆ ಹೋಗಿ ದಾರದ ಒಳಗಡೆ ಹೋಗಿ ದಾರ ತಂದು 2 ದಾರ ಇರುತ್ತೆ, 2 ದಾರನ ಲಾಕ್ ಮಾಡಿ. ಸೊ ಒಂದು ಈ ಥರ 5 ಚೈನ್ ಹಾಕ್ತೀನಿ. ಇದು ಎರಡನೇದು. ಮೂರು, 4 ಮತ್ತು 5 ಚೈನ್. 5 ಚೈನ್ ಹಾಕಿ ಬೀಡ್ ಪಕ್ಕದಲ್ಲಿರುತ್ತಲ್ಲ ಲಾಕು, ಆ ಲಾಕಲ್ಲಿ ಮತ್ತೆ ಹೋಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಸೊ ಬೀಡ್ ಪಕ್ಕದಲ್ಲಿರೋ ಲಾಕ್ ನೋಡಿ, 5 ಚೈನ್ಸ್ ಆಗಿದೆ. ಸ್ವಲ್ಪ ದಾರ ಕೈ ಕೊಡ್ತು ನಿಮಿಷ. ಬೀಡ್ ಪಕ್ಕದಲ್ಲಿರುತ್ತಲ್ಲ ಲಾಕ್ ಒಳಗಡೆ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ, ಗ್ಯಾಪ್ ಮಾಡಿಕೊಂಡು, ಸಿಕ್ಕಿಲ್ಲ ಗ್ಯಾಪ್ ಮಾಡ್ಕೊಳ್ಳಿ. ಸೊ ದಾರ ತಂದು ಲಾಕ್ ಮಾಡಿ. ಲಾಕ್ ಆಯ್ತಲ್ಲ. ಇದು ಸ್ಮಾಲ್ ಬೀಡಿಗೆ. ಇವಾಗ ಬಿಗ್ ಬೀಡಿಗೆ ಹಿಂದೆ ಹಾಕಬೇಕು. ಸೊ ನಾವು ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಿದ್ದೀನಿ. ಸೊ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಆ ಬೀಡ್ ಹಿಂದೆ ಇರೋ ದಾರಕ್ಕೆ ನಾವು ಟ್ರಿಪಲ್ ಕ್ರೋಶೆನ ಮಾಡೋಣ. ನೋಡಿ, ದಾರ ತಂದು ಇದರಲ್ಲಿ 4 ದಾರ ಇರುತ್ತೆ ಫ್ರೆಂಡ್ಸ್. 4 ದಾರದಲ್ಲಿ 2 ದಾರ ಒಂದು ಮಾಡಿ ಫಸ್ಟು, ಆಮೇಲೆ ಮತ್ತೆ 2 ದಾರ ಒಂದು ಮಾಡಿ, ಮತ್ತೆ 2 ದಾರನ ಒಂದು ಮಾಡಿ. ಇದು ಟ್ರಿಪಲ್ ಕ್ರೋಶೆ ಅಂತೀವಿ ನೋಡಿ, ಈ ಥರ ಟ್ರಿಪಲ್ ಕ್ರೋಶೆ. ಮತ್ತು ಇಲ್ಲಿ ಒಂದು ಸ್ಮಾಲ್ ಬೀಡ್ ಹಾಕ್ತೀನಿ. ಬೀಡ್ ಬೇಡ ಅಂದರೆ ಬೀಡ್ ಸ್ಕಿಪ್ ಮಾಡಿ ಕೂಡ ನೀವು ಮಾಡ್ಬೋದು, ಬಟ್ ನಾನಿಲ್ಲಿ ಬೀಡ್ ತೋರಿಸ್ತಾ ಇದ್ದೀನಿ. ಬೀಡನ್ನ ಹಾಕಿ ಮತ್ತೆ ಟ್ರಿಪಲ್ ಕ್ರೋಶೆ 1 2 ಸರಿ ಸುತ್ತಕೊಂಡು ಸೂಜಿ ಬೀಡಿಂದ ಇರೋ ದಾರದಲ್ಲಿ ಹೋಗಿ ದಾರ ತಂದು 4 ದಾರ ಇರುತ್ತೆ, 2 ದಾರ ಒಂದು ಮಾಡಿ, ಮತ್ತೆ 2 ದಾರ ಒಂದು ಮಾಡಿ, ಮತ್ತೆ 2 ದಾರ ಒಂದು ಮಾಡಿ. ಸೊ ನೆಕ್ಸ್ಟು ಮತ್ತೆ ಸ್ಮಾಲ್ ಬೀಡ್, ಛೋಟಾ ಬೀಡ್, ಸ್ಮಾಲ್ ಬೀಡ್ನ ತಂದು ದಾರದ ಒಡೆ ಸೇರಿಸಿ ಮತ್ತೆ ಟ್ರಿಪಲ್ ಕ್ರೋಶೆ ದಾರದ ಮೇಲೆ 2 ಸರಿ, ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಳ್ಳಿ. ದಾರದಿಂದ ಇರೋ ಇದು ಬೀಡ್ಸಿಂದ ಇರೋ ದಾರದಲ್ಲಿ ಮತ್ತು ಟ್ರಿಪಲ್ ಕ್ರೋಶೆನ ಚಾಲು ಮಾಡಿ. ಈ ಥರ ಮತ್ತೊಮ್ಮೆ ಇವಾಗ ಬೀಡ್ ಹಾಕ್ಕೊಳ್ತೀನಿ. ಬೀಡ್ ಹಾಕ್ಕೊಂಡಾಯಿತು. ಬೀಡ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಳ್ಳಿ. ಬೀಡ್ಸಿಂದ ಇರೋ ದಾರದಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಫಸ್ಟು, ಮತ್ತೆ 2 ದಾರ ಒಂದು ಮಾಡಿ, ಮತ್ತೆ 2 ದಾರ ಒಂದು ಮಾಡಿ. ಟ್ರಿಪಲ್ ಕ್ರೋಶೆ ರೆಡಿ. ಮತ್ತು ಬೀಡ್ಸ್ ಹಾಕಿ ಲಾಕ್ ಮಾಡಿ, ಬೀಡ್ಸ್ ಹಾಕಿ ಮತ್ತು ಟ್ರಿಪಲ್ ಕ್ರೋಶೆನ ಮಾಡಿ. ಈ ಥರ ನಾನು 13 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. 12 ಬೀಡ್ಸ್ನ ಹಾಕ್ತಾಯಿದ್ದೀನಿ. ಸೊ ನೋಡಿ, ಇನ್ನೊಂದು ಬೀಡ್ ಹಾಕಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಬೀಡನ್ನ ಅದರಲ್ಲಿ ಸೂಜಿಯಲ್ಲಿ ತೊಗೊಂಡು ಬನ್ನಿ, ದಾರಕ್ಕೆ ಸಿಕ್ಕಿಸಿ. ಸೊ ದಾರದ ಮೇಲೆ 2 ಸರಿ ದಾರ ಸುತ್ತಕೊಂಡ್ರೆ 3 ಆಗುತ್ತೆ. ಸೊ 3 ಸರಿ ಆದಂಗೆ 3 ಟ್ರಿಪಲ್ ಕ್ರೋಶೆ ಬಂದಂಗೆ ಬರುತ್ತೆ. ಸೊ 2 ದಾರನ ಒಂದು ಮಾಡಿ, ದಾರನ ಒಳಗೆ ತಂದು 2 ದಾರ ಒಂದು ಮಾಡಿ, ಮತ್ತೆ 2 ದಾರ ಒಂದು ಮಾಡಿ, ಮತ್ತೆ 2 ದಾರ ಒಂದು ಮಾಡಿ. ಈ ಥರ ನಾನು 13 ಟ್ರಿಪಲ್ ಕ್ರೋಶೆನ ಮಾಡ್ತೀನಿ.
ನೋಡಿ ಕಂಪ್ಲೀಟ್ ಆಯಿತು. 13 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. 12 ಬೀಡ್ ಬರೋ ಥರ ಕೌಂಟ್ ಮಾಡಿ ಫ್ರೆಂಡ್ಸ್. 12 ಬೀಡ್ಸ್ ಇರುತ್ತೆ. ಸೊ 12 ಬೀಡ್ಸು 13 ಟ್ರಿಪಲ್ ಕ್ರೋಶೆ ಬಂದಮೇಲೆ ಬೀಡ್ ಪಕ್ಕದಲ್ಲಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ನೋಡಿ 13ನೇದು ನಾನು ಮಾಡಿ ತೋರಿಸ್ತೀನಿ. ಸೊ 12 ಬೀಡ್ಸ್ ಆದಮೇಲೆ ಯಾವ ಥರ ಬೀಡ್ ಲಾಕ್ ಮಾಡ್ತೀವಿ, ಇದು ಟ್ರಿಪಲ್ ಕ್ರೋಶೆ ಹಾಕ್ತೀವಿ ಅಂತ ಆ್ಯಸ್ ಇಟ್ ಈಸ್ ಎರಡು ಸರಿ ದಾರ ಸುತ್ತಕೊಂಡು ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡೋದು, 2 ದಾರ ಒಂದು ಮಾಡೋದು, ಮತ್ತು 2 ದಾರ ಒಂದು ಮಾಡೋದು. ಸೊ ಇದು ಟ್ರಿಪಲ್ ಕ್ರೋಶೆ. ಮತ್ತು ಬೀಡ್ ಪಕ್ಕದಲ್ಲಿರೋ ಲಾಕಲ್ಲಿ ಮತ್ತೆ ಲಾಕ್. ಸೊ ಗ್ಯಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕಲ್ಲಿ ಗ್ಯಾಪ್ ಸಿಗುತ್ತೆ, ಗ್ಯಾಪಲ್ಲೇ ಹೋಗಿ ಲಾಕ್ ಮಾಡಿ. ಸೊ ಇದು ಈ ಥರ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಸೊ ನೆಕ್ಸ್ಟ್ ಸ್ಟೆಪ್ಪು ಬೀಡ್ ಕೆಳಗಡೆ ಇರುವಂಥ ಬೀಡಿಗೆ ಲಾಕ್ ಮಾಡೋ ಅಂಥದ್ದು. ಸಿಂಗಲ್ ಕ್ರೋಶೆ ಮಾಡಿ. ಸೊ ದಾರದ ಒಳಗೆ ಹೋಗಿ ದಾರ ತಂದು ನೀವು ಲಾಕ್ ಮಾಡಬೇಕಾಗತ್ತೆ. ಸೊ ಸಿಂಗಲ್ ಕ್ರೋಶೆನ ಮಾಡಬೇಕಾಗತ್ತೆ. ನೋಡಿ ದಾರದ ಒಳಗೆ ಹೋಗಿ ಎಲ್ಲ ದಾರವನ್ನು ಸೇರಿಸಿ ದಾರ ತಗೊಳ್ಳಿ ಫ್ರೆಂಡ್ಸ್. ಒಂದು ದಾರ ಬಿಟ್ಟರೆ ಮುಂದೆ ಅದು ಕಾಣುತ್ತೆ. 1 2 3 4 ಮತ್ತೊಂದು 5 ಲಾಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಲಾಕಿಗೆ ಮತ್ತೊಂದು ಲಾಕ್. ನೋಡಿ ಯಾವ ಥರ ಕಾಣುತ್ತೆ ಅಂತ. ಸೊ 12 ಬೀಡು 13 ಟ್ರಿಪಲ್ ಕ್ರೋಶೆ ಹಾಕಿ ಚೈನ್ ಮಾಡಿದ್ದೀನಿ. ಸೊ ಬೀಡ್ ಪಕ್ಕದಲ್ಲಿರೋ ಸ್ಮಾಲ್ ಬೀಡ್ ಪಕ್ಕದಲ್ಲಿರೋ ಇನ್ನೊಂದು ಕಡೆಗೆ ಲಾಕ್ ಮಾಡಿ. ಲಾಕ್ ಮಾಡಾದಮೇಲೆ ನೋಡಿ ಫ್ರೆಂಡ್ಸ್ ಇಷ್ಟೇ ಡಿಸೈನು. ಇದೇ ಥರ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಅದಕ್ಕೂ ಯಾವ ಥರ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಡಿಸೈನ್ನ ಹಾಕ್ಕೊತ ಕಂಪ್ಲೀಟ್ ಮಾಡ್ತಾ ಬರಬೇಕು. ಇಷ್ಟೇ, ತುಂಬ ಈಸಿ, ತುಂಬ ಸಿಂಪಲ್. ಫಾಸ್ಟ್ ಇತ್ತಂದರೆ 1-2 ಗಂಟೆ ಒಳಗಡೆ ನೀವು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ನಾನು ಕಲಿತಾ ಇದ್ದೀನಿ ಅಂದರೆ 1 ದಿನದಲ್ಲಿ ನೀವು ಒಳ್ಳೆ ಡಿಸೈನರ್ ಆಗ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಇಡೀ ವಿಡಿಯೋ ನೋಡ್ತಾನೆ ಇರಿ. ನೋಡಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ನೋಡಿ ನೀವು ಡಿಸೈನ್ನ ಕಲ್ತ್ಕೊಳ್ಳಿ. ನೋಡಿ ನೀಡಲಿಗೆ ಯಾವ ಥರ ಮಣಿ ಪೋಣಿಸ್ಬಿಟ್ಟು ತೊಗೊಂಬರೋದು ಅಂತ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಸೊ ಈಸಿ ಆಗುತ್ತೆ, ಫಾಸ್ಟಾಗೂ ಡಿಸೈನ್ ಆಗುತ್ತೆ. ಸೊ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಇದು 2ನೇದು. ಸೂಜಿ ಮೇಲೆ ದಾರ ಸುತ್ತಿ ಮತ್ತೆ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡಿ. ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ಫ್ರೆಂಡ್ಸ್. ಸ್ಲೋ ಆಗಿ ಬೇಕಂದರೆ ಪಾಸ್ ಮಾಡಿ ಸ್ಲೋ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಪೀಡ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳ್ಳಿ ಆಗುತ್ತೆ. ಇಲ್ಲಿ 3 ಹಾಕಿದ್ದೀನಿ, 4 ಚೈನ್ ಹಾಕಿದ್ದೀನಿ, 3 ಬೀಡ್ ಹಾಕಿದ್ದೀನಿ. ಈ ಥರ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ. ಎಲ್ಲ ಕಡೆ ಸೇಮ್ ಅಳ್ತಾ ಇರಬೇಕು ಫ್ರೆಂಡ್ಸ್. 12 ನೀವು ಬೀಡ್ ಹಾಕಿದ್ರೆ ಎಲ್ಲ ಕಡೆ 12 ಬೀಡೇ ಇಡಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ನೋಡಿ ಎಲ್ಲ ಮಾಡಿ ನಿಮಗೆ ಲಾಕ್ ಮಾಡಿ ಕೂಡ ತೋರಿಸಿದ್ದೀನಿ. ಇದು ಸೆಕೆಂಡ್ ಸ್ಟೆಪ್ಪು ಫ್ರೆಂಡ್ಸ್. ಈ ಥರ ಬರುತ್ತೆ. ನಿಮಗೆ ಬೇಕಂದರೆ ಕುಚ್ಚು ಕಟ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಇದ್ರೂ ಅದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬ್ರೈಡಲ್ ಡಿಸೈನ್ ಇದು. ಸೊ 12 ಬೀಡ್ಸ್ 13 ಇದು ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. ನೋಡಿ
ಅದನ್ನು ಹಿಂದೆಗೆ ನೀವು ಗಮ್ ಮಾಡಬೇಕು. ಸೊ ನೋಡಿ ಈ ಥರ ಕಾಣುತ್ತೆ ಫ್ರೆಂಡ್ಸ್. ತುಂಬ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಕುಚ್ಚುಕಟ್ಟಿ ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸ್ಯಾರಿಗೂ ಹಾಕಿ ನೋಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ವಿಡಿಯೋಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೀವು ಕಲಿಯೋರಾದರೆ ಕಲ್ತ್ಕೊಳ್ಳಿ, ತುಂಬ ಈಸಿ ಇರುತ್ತೆ. ನೋಡಿ ಗಮ್ ಹಾಕಿ ಸ್ಟಿಕ್ ಮಾಡಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.